ಮಾಧ್ಯಮಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ನಮ್ಮ ಪಕ್ಷದ ಎಲ್ಲ ಹಿರಿಯರು ಕೂಡ ನಮ್ಮ ಜೊತೆಗೆ ಇವತ್ತು ಮಾಧ್ಯಮಗೋಷ್ಠಿಯಲ್ಲಿ ಬಂದಿದ್ದಾರೆ. ಅವರಿಗೂ ಸ್ವಾಗತ ಕೋರ್ತಾ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಪಂಗಡ ದಲಿತ ವಿರೋಧಿ ಧೋರಣೆಯನ್ನು ಮುಂದುವರಿಸಿದೆ. ಪರಿಶಿಷ್ಟ ಪಂಗಡಕ್ಕೋಸ್ಕರ ಮೀಸಲಿಟ್ಟ ಹಣವನ್ನ ದರೋಡೆ ಮಾಡಿರುವಂತ ಬಿ ನಾಗೇಂದ್ರ ಅವ್ರ ಮೇಲೆ ಕೇಸ್ ಆಗುತ್ತೆ. 187 ಕೋಟಿ ರೂಪಾಯಿ ಸರ್ಕಾರದ ಹಣ ತೆಲಂಗಾಣ ಚುನಾವಣೆಗೋಸ್ಕರ ಬಳಸಿರ್ತಕ್ಕಂಥದ್ದು ಸಾಬೀತಾಗುತ್ತೆ. ಜೈಲಿಗೆ ಹೋಗಿ ಬರ್ತಾರೆ. ಬಳ್ಳಾರಿ ತೆಲಂಗಾಣ ಮತ್ತು ಬಳ್ಳಾರಿಯ ಬೈ ಎಲೆಕ್ಷನ್ ಕೂಡ ಅವರು ಜೈಲಿಗೆ ಹೋಗಿ ಬಂದ ಮೇಲೆ ಅವರು ನೈತಿಕತೆಯಿಂದ ರಾಜೀನಾಮೆ ಕೊಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ ಮೇಲೆ ರಾಜೀನಾಮೆ ಕೊಡ್ತಾರೆ. ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ ಸದನದಲ್ಲಿ 186 ಕೋಟಿ ಅಲ್ಲ, ಆಗಿರುವಂಥದ್ದು 89 ಕೋಟಿ ಕಳ್ಳತನ ಆಗಿದೆ ಅನ್ನೋದನ್ನ ಸ್ವತಃ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಕೊಳ್ತಾರೆ. ಆಮೇಲೆ ಇವರು ರಾಜೀನಾಮೆ ಕೊಡ್ತಾರೆ. ಅದನ್ನು ಮುಚ್ಚಾಕುವಂತ ಪ್ರಯತ್ನವಾಗಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು, ಸಾಕ್ಷಿನಾಶ ಹಿಡಿದು ಎಲ್ಲ ಪ್ರಯತ್ನಗಳನ್ನ ಕಾಂಗ್ರೆಸ್ ಸರ್ಕಾರ ಬಿ ನಾಗೇಂದ್ರ ಅವ್ರ ಜೊತೆ ಸೇರ್ಕೊಂಡು ಮಾಡುತ್ತೆ. ಆದ್ಮೇಲೆ ಈ ತನಿಖೆ ಇಡಿ ಅವರಿಗೆ ಹೋಗುತ್ತೆ. ಇಡಿ ಕೂಡ ಚಾರ್ಜ್ ಶೀಟ್ ಅಲ್ಲಿ ಬಿ ನಾಗೇಂದ್ರ ಅವರು ದೋಷಿಗಳಿದ್ದಾರೆ ಅನ್ನುವಂಥದ್ದನ್ನ ಸಾಬೀತುಪಡಿಸುತ್ತೆ. ಇವತ್ತು ಬೇಲ್ ಮೇಲೆ ಹೊರಗಡೆ ಇರುವಂತ ನಾಗೇಂದ್ರ ಅವರನ್ನ ಕಾಂಗ್ರೆಸ್ ಸರ್ಕಾರ ಮತ್ತೆ ಯಾವ ಕಾರಣಕ್ಕೆ ಸಂಪುಟದಲ್ಲಿ ಅವರನ್ನ ಸಚಿವರನ್ನಾಗಿ ಮಾಡಿದೆ ಅನ್ನುವಂಥದ್ದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜನರಿಗೆ ತಿಳಿಸಬೇಕು. ಮತ್ತೆ ನೀವು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ ಹಣವನ್ನ ದೋಚಲಿಕ್ಕೋಸ್ಕರ ಮುಂಬರ್ತಕ್ಕಂಥ ಬೇರೆ ರಾಜ್ಯಗಳ ಚುನಾವಣೆಗೆ ಹಣ ಹೊಂದಿಸ್ಲಿಕ್ಕೋಸ್ಕರ ಬಿ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ದೀರಾ? ಆಗಿದ್ರೆ ಕಾಂಗ್ರೆಸ್ಗೆ ಹೈಕಮಾಂಡ್ಗೆ ಇದೊಂದು ಕರ್ನಾಟಕ ಅಂದ್ರೆ ಹಾಲು ಕೊಡುವ ಹಸು ಆಗಿದೆ. ಎಲ್ಲೆಲ್ಲಿ ಚುನಾವಣೆಗಳು ನಡೆಯುತ್ತೋ ಅಲ್ಲಿಗೆ ಬೇಕಾದ ಹಣವನ್ನ ಕಾಂಗ್ರೆಸ್ ಭ್ರಷ್ಟಾಚಾರದ ಮುಖಾಂತರ ಅನ್ಯ ಮಾರ್ಗಗಳ ಮುಖಾಂತರ ಕರ್ನಾಟಕ ರಾಜ್ಯವನ್ನ ಲೂಟಿ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದೆ. ಮಹರ್ಷಿ ವಾಲ್ಮೀಕಿ ನಿಗಮದ ಒಂದು ಹಣವನ್ನು 187 ಕೋಟಿ ದುರುಪಯೋಗ ಆಗಿದೆ ಅಂತಕ್ಕಂಥದ್ದು ಕಳೆದ ಅಧಿವೇಶನದಲ್ಲಿ ಕೂಡ ನಾವು ಚರ್ಚೆ ಮಾಡಿ ತಾವೆಲ್ಲರೂ ನೋಡಿದ್ದೀವಿ. ಅದೇ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ನಾವು ರಾಜ್ಯ ತುಂಬ ಹೋರಾಟ ಮಾಡಿದ ಮೇಲೆ ಆ ಸಚಿವ ಸ್ಥಾನಕ್ಕೆ ನಾಗೇಂದ್ರವರು ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ಆಗಿತ್ತು. ಆದರೆ ಅನೇಕ ಕೇಳಿ ಅವ್ರ ಮೇಲೆ ನಾಗೇಂದ್ರ ವಿರುದ್ಧ ಆಗಿ ಸಿಬಿಐನಲ್ಲಿ 3 ಕೇಸ್ಗಳು ದಾಖಲಿದ್ದಾವೆ. ಲೋಕಾಯುಕ್ತದಲ್ಲಿ 5 ಕೇಸ್ಗಳಿವೆ. SITಯಲ್ಲಿ 1 ಇದೆ. ಕಾರವಾರ CID ಪ್ರಕರಣದಲ್ಲಿ ಚೆನ್ನೈನಲ್ಲಿ ಪ್ರಕರಣ ಸೇರಿ ಒಟ್ಟು 31 ಕೇಸ್ಗಳು ನಾಗೇಂದ್ರ ವಿರುದ್ಧ ಈಗಾಗಲೇ 70 ದಾಖಲಾಗಿದೆ. ಅವ್ರು ದಿನನಿತ್ಯ ಇವೆಲ್ಲ ಮುಗಿಸ್ಬೇಕಾದ್ರೆ ದಿನನಿತ್ಯಲ್ಲಿ ನಾಗೇಂದ್ರ ಅವರು ಕೋರ್ಟಲ್ಲಿ ಇರ್ಬೇಕಂತ ಸಮಯ ಅವ್ರಿಗೆ ಸಿಕ್ಕಿದೆ. ಅದು ಎಲ್ಲ ಬಿಟ್ಟು ಇವತ್ತು ರಾಜೀನಾಮೆ ಕೊಟ್ಟಿದ್ದ ತಕ್ಷಣವೇ ಮತ್ತೆ ವಾಪಸ್ ಸಚಿವ ಸಂಪುಟ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಇದ್ದಂಥ ಸಮಯದಲ್ಲಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ 187 ಕೋಟಿ ಆಗಿಲ್ಲ, ಖಾಲಿ 89 ಕೋಟಿ 60 ಲಕ್ಷ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದು ಕೂಡ ತಾವೆಲ್ಲರೂ ನೋಡಿದ್ದೀರಿ. ಅವ್ರು ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ಆಗಿತ್ತು. ಇನ್ನೂ ಕೂಡ ಯಾವುದೂ ಕೂಡ ಕೇಸ್ ಇನ್ನೂ ಯಾವುದೂ ಮುಗಿದಿಲ್ಲ. ಇನ್ನೂ ಡೇ ಬೈ ಡೇ ಒಂದೊಂದು ಕೇಸ್ ಅವ್ರ ಮೇಲೆ ದಾಖಲೆ ಆಗ್ತಾ ಇದ್ರೂ ಕೂಡ ಯಾವ ಕಾಂಗ್ರೆಸ್ದಲ್ಲಿ ಸೋನಿಯಾ ಗಾಂಧಿಯೋ ರಾಹುಲ್ ಗಾಂಧಿಯೋ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾರು ಮಾಡೋದು ಕೇಸಿದೆ ಮತ್ತೆ ವಾಪಸ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡ್ತಕ್ಕಂಥ ಕೆಲಸ ಏನು ಮಾಡಿದಾರ ಇದು ಯಾವತ್ತೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರ್ಬೋದು SC/ST ಯಾವುದೇ ಕೂಡ ಈ ಸರ್ಕಾರ ಬಂದಾಗಿ ನಡೆದು ಕೂಡ ಯಾವಾಗಲೂ SC/ST ಜನಗಳಿಗೆ ಅಪರಾಧ ಮಾಡ್ತಕ್ಕಂಥದ್ದೇ ಕೆಲಸ ಮಾಡಿದರೆ ಯಾವುದೋ ಒಳ್ಳೆಯ ಕೆಲಸ ಕೂಡ ಇವತ್ತಿನ ಕೂಡ ಆಗಿಲ್ಲ. ಇವತ್ತು ಯಾವುದೇ ನಿಗಮದಲ್ಲಿ ಇವತ್ತು ನಾವು ಗಂಗಾಕರಣ ಬೋರ್ವೆಲ್ ಆಗಿರ್ಬೋದು, ಲೋನ್ಗಳಾಗಿರ್ಬೋದು, ಬಾವಿಗಳಾಗಿರ್ಬೋದು, ಇವೆರಡೂ ನಿಗಮದಿಂದ ಕೂಡ ಒಂದೂ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಆಗಿಲ್ಲ. ಅನೇಕ ಬಾರಿ ನಾವು ಸಂಬಂಧಪಟ್ಟಂಥವರಿಗೆ ನಾವು ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿ ಬಾಕಿ ಟೈಮ್ನಲ್ಲೂ ಕೂಡ ಅವ್ರಿಗೆ ಭೇಟಿ ಆಗ್ತಕ್ಕಂಥ ಕೆಲಸ ಮಾಡೋದು
ಇವತ್ತಿನವರೆಗೂ ಕೂಡ ಯಾವುದೂ ಹಣ ಬಿಡುಗಡೆ ಮಾಡಿಲ್ಲ, ಯಾರಿಗೂ ಕೂಡ ಯಾವುದೂ ಗೌರವ ಕೊಡ್ತಕ್ಕಂಥ ಕೆಲಸ ಆಗ್ತಿಲ್ಲ, ಲೋನ್ ಕೊಡ್ತಕ್ಕಂಥ ಕೆಲಸ ಆಗ್ತಿಲ್ಲ. ಯಾವತ್ತೂ ಕೂಡ ಹೌದು ನಿಗಮದಲ್ಲಿ ಖಾಲಿ ಆಗ್ತಕ್ಕಂಥ ನಿಗಮ ನೋಡಿದ್ದೇವೆ, ಯಾವುದೂ ಕೂಡ 1 ರೂಪಾಯಿ ಕೂಡ ಡಿಪಾಸಿಟ್ ಹಣ ಬಲ್ಲಿ ಯಾವುದು ಬೆಳಗ್ಗೆದ್ದರೆ ಹಗರಣ ಮಾಡ್ತಕ್ಕಂಥದ್ದು. ಈಗ ದಲಿತರ ಎಲ್ಲ ಗ್ಯಾರಂಟಿಗಳು ಕೊಡ್ತಕ್ಕಂಥದ್ದು ನೀವೆಲ್ಲರೂ ಕೂಡ ನೋಡಿದ್ದೀರಿ. ಇವತ್ತು ಇದು ಗ್ಯಾರಂಟಿ ದಲಿತರ SC ST ಹಣಗಳು ಕೂಡ ದುರುಪಯೋಗ ಕೂಡ ಜಾಸ್ತಿ ಆಗ್ತಾ ಇದೆ. ಇದರಿಂದ ಅನೇಕ ಬಾರಿ ಹೌಸ್ನಲ್ಲಿ ಕೂಡ ಆಗಿದೆ. ನಮ್ಮ ಮುಖಾಂತರ ಇಟ್ಟೆ ಹೇಳಕ್ ಬಯಸ್ತಾ ಇದ್ದೀನಿ, ಎಲ್ಲ ದಾಖಲೆಗಳು ಮುಗಿಯೋರು, ಕೇಸ್ಗಳೆಲ್ಲ ಕೂಡ ಮುಗಿಯೋವರೆಗೂ ಕೂಡ ಯಾವುದೇ ಕಾರಣ ಕೂಡ ನಾಗೇಂದ್ರ ಅವರು ಸಚಿವ ಸಂಪುಟಗಳು ಇರಬಾರ್ದು. ಹಾಗೇನಾದರೂ ಕೂಡ ನಾವು ನಾಳೆ ಅಧಿವೇಶನ ನಡೆಯಕ್ಕಿಂತ ಮುಂಭಾಗಲೇ ಅವ್ರು ರಾಜೀನಾಮೆ ತಗೋಬೇಕು. ಹಾಗೇನಾದರೂ ತೋಲಿನ ಒಳಗಡೆ ಮತ್ತು ಹೊರಗಡೆ ಕೂಡ ನಾವು ರಾಜ್ಯಕ್ರಮ ಕೂಡ ಇದ್ರ ಬಗ್ಗೆ ಹೋರಾಟ ಕೂಡ ಮಾಡ್ತೀವಿ ಅಂತ ಕೂಡ ನಿಮ್ಮ ಮುಖಾಂತರ ನಾವು ಹೇಳಕ್ ಬಯಸ್ತಾ